ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಮತ್ತೊಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆರೋಗ್ಯಕರವಾಗಿರುವಂತಹ ಜೀವನಕ್ಕೆ ಆರೋಗ್ಯಕರವಾಗಿರುವಂತಹ ಎಣ್ಣೆ ಎಷ್ಟು ಮುಖ್ಯ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಏನು ಅಂತಂದರೆ ನಾವು ತುಂಬಾ ರಿಫೈನ್ಡ್ ಆಯಿಲ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈ ರಿಫೈನ್ಡ್ ಆಯಿಲಿಂದ ಬರುವಂತಹ ಕಾಯಿಲೆಗಳು ಎಷ್ಟಿದೆ ಅಂತ ನೋಡ್ತಾ ಹೋದರೆ ಲಿಸ್ಟೇ ಬರುತ್ತೆ ಅಂತಲೇ ಹೇಳ್ಬೋದು. ಹಾರ್ಟ್ ಡಿಸೀಸ್ಗೆ ಮುಖ್ಯವಾಗಿರುವಂತಹ ಒಂದು ಮೇನ್ ರೀಸನ್ ಅಂತಂದರೆ ಈ ರಿಫೈನ್ಡ್ ಆಯಿಲ್ ಅಂತಲೇ ಹೇಳ್ಬೋದು. ಹಳೆ ಕಾಲದಲ್ಲೆಲ್ಲ ಏನು ಅಂತಂದರೆ ಗಾಣದಿಂದ, ಅದು ಎಸ್ಪೆಷಲಿ ಏನು ಅಂತಂದರೆ ಎತ್ತಿನ ಗಾಣದಿಂದ ಎಣ್ಣೆಯನ್ನು ತೆಗೆದು ಅಡುಗೆಯನ್ನು ಮಾಡ್ತಾಯಿದ್ರು. ಆಗ ಎಷ್ಟು ಆರೋಗ್ಯಕರವಾಗಿದ್ರು ಅಲ್ವಾ? ಸೊ ಇತ್ತೀಚಿನ ದಿನಗಳಲ್ಲಿ ಮಾಡರ್ನೈಸೇಷನ್ ಮುಖಾಂತರ ಎಲ್ಲವನ್ನು ಕೂಡ ನಾವು ಮರೆತಾ ಬಂದಿದ್ದೀವಿ. ಆದರೆ ಇಲ್ಲಿ ಒಬ್ಬರು ಇಂಜಿನಿಯರಿಂಗನ್ನು ಮಾಡಿದರೂ ಕೂಡ ಒಂದು ಆರೋಗ್ಯಕರವಾಗಿರುವಂತಹ ಜೀವನವನ್ನು ಫ್ಯೂಚರ್ಗೆ ಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಎತ್ತಿನ ಗಾಣವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ನೀವು ಅವರ ಒಂದು ಹಟ್ಟಿನ ವಿಡಿಯೋನ ನೋಡಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಈಗ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದಾರೆ ಈ ಒಂದು ಎಣ್ಣೆ ಗಾಣದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗಾಗಲೇ ನಿಮ್ಮ ಹಟ್ಟನ್ನ ಜನ ನೋಡಿದ್ದಾರೆ, ಸಾಕಷ್ಟು ಇಷ್ಟಪಟ್ಟು ತುಂಬಾ ಒಳ್ಳೊಳ್ಳೆ ರೀತಿಯಾದಂತಹ ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಗಾಣದ ಎಣ್ಣೆಯ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಹಂಚ್ಕೋಬೇಕು ಸರ್. ಎಲ್ಲರಿಗೂ ಶಿವಜ್ಯೋತಿ ಎತ್ತಿನ ಗಾಣದ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಕೋರ್ತಾ, ಎಲ್ಲರೂ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ, ನಾನು ನನ್ನ ಶಿವಜ್ಯೋತಿ ಎತ್ತಿನ ಗಾಣದ ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಹಿಂಗಡೆ ಕಾಣ್ತಾರೋ ಇದೆ ಎತ್ತಿನ ಗಾಣ. ಎತ್ತಿನ ಗಾಣ ನೋಡಿ, ಇವತ್ತು ಕೊಬ್ಬರಿ ಹಾಕಿದೀವಿ. ಇದು ಎತ್ತಿನ ಗಾಣ, ಎತ್ತು ನೋಡಿ, ಇದು ಎತ್ತಲೇ ನಾವು ಗಾಣ ಎಳೆಯೋದು. ಸೊ ಇದು ಬಂದು ಕಲ್ಲು ಗಾಣ ಅಂತ ಹೇಳ್ತೀವಿ. ಬನ್ನಿ, ಇಲ್ಲಿ ಇದು ಎತ್ತಿನ ಗಾಣ. ಇಲ್ಲಿ ನೋಡಿ, ಇಲ್ಲಿ ನಾವು ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇರೋದು ಕೊಬ್ಬರಿ ಹಾಕಿದೀವಿ ನಾವು. ಈಗ ಕೊಬ್ಬರಿ ಎಣ್ಣೆ ಮಾಡ್ತಾ ಇದ್ದೀರಾ? ಕೊಬ್ಬರಿ ಎಣ್ಣೆ ಮಾಡ್ತಾ ಇದೀವಿ. ಸೊ ಎತ್ತಿನ ಗಾಣದ ಪದ್ಧತಿನೂ ಒಂದು ಪದ್ಧತಿ, ಎಣ್ಣೆ ತೆಗೆಯುವಂತ ಹಳೆ ನಮ್ಮ ಸಾಂಪ್ರದಾಯಿಕವಾದಂತ ಒಂದು ಪದ್ಧತಿ. ಸೊ ಈಗಿನ ಕಾಲದಲ್ಲಿ ಎಣ್ಣೆ ತೆಗೆಯಲಿ ಒಂದು 2-3 ತರ ವಿಧಗಳಿದಾವೆ. ಒಂದು ಗಾಣ, ಎತ್ತಿನ ಗಾಣ, ಇನ್ನೊಂದು ರೋಟ್ರಿ ಮೀನ್ಸ್ ಮೆಷಿನ್ ಗಾಣ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಬಂದು ವೆರೈಟಿ ಇದೆ. ಕಬ್ಬಣದ ಗಾಣ ಇರ್ಬೋದು, ಕಸ್ಟಮೈಸ್ಡ್ ಅಂದ್ರೆ ಏನಂತಾರ ವುಡನ್ ಲ್ಯಾಮಿನೇಟೆಡ್ ಮಾಡಿ ಕಸ್ಟಮೈಸ್ಡ್ ಗಾಣಗಳು ಮಾಡ್ತಾ ಇದ್ದಾರೆ. ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾ ಇದಾರೆ. ಅದೆಲ್ಲ ನಾವು ಬೆಂಗಳೂರಲ್ಲಿ ನೋಡುವಂತ ಪದ್ಧತಿಗಳು ತುಂಬಾ ಇದಾವೆ. ಬೆಂಗಳೂರಲ್ಲಿ ನೋಡಿರ್ತೀರಾ. ಇದು ಬಂದು ಇಲ್ಲಿ ನೋಡ್ತಾ ಇರೋದು, ಇದು ಹಳೆಯ ಕಾಲದ ಬಹಳ ವಿಶೇಷವಾದಂತ ಸಾಂಪ್ರದಾಯಿಕ ಪದ್ಧತಿ. ಇದು ಫುಲ್ ಕಲ್ಲಲ್ಲ? ಇದು ಫುಲ್ ಕಲ್ಲು. ಇವಾಗ ಏನ್ ಕಾಣ್ತಾ ಇದಾರೆ, ಇದು ಕಲ್ಲು. ಇದು ಫುಲ್ ಕಲ್ಲಿದೆ ನೋಡಿ. ಇದು ಬಾಗೆ ಮರ, ಒನಕೆ ಬಂದು ಬಾಗೆಲ್ ಬರುತ್ತೆ. ಇನ್ನು ಉಳಿದದೆಲ್ಲ ರಿಲೇಟೆಡ್ ಟು ಯಾವ್ದು, ಅದು ಅಷ್ಟೇ ಬಾಗೆ, ಅದು ದೊಡ್ಡ ಏನ್ ಕಾಣ್ತಾ ಇದೆ ಮರ, ಅದು ಕೂಡ ಬಾಗೆ ಮರ. ಅದು ಬಿಟ್ರೆ ಇದೆಲ್ಲ ಬಂದು ಗೊಬ್ಳಿ, ಆತರ ಕನೆಕ್ಟಿವ್ ಪೀಸ್ನೆಲ್ಲ ಗೊಬ್ಳಿ ಎಲ್ಲ ಮಾಡಿದೀವಿ. ಆಮೇಲೆ ನಿಮ್ಗೆ ಏನಂದ್ರೆ ಇದ್ರಲ್ಲಿ ಇನ್ನೊಂದು ವಿಶೇಷ, ಈ ಗಾಣದಲ್ಲಿ ನಿಮ್ಗೆ ಇನ್ನೊಂದು ಗಾಣ ಇದೆ, ಅದ್ರಲ್ಲಿ ತೋರಿಸ್ತೀನಿ. ಈ ಗಾಣದಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ, ಕೆಲವರು ಏನಂತಾರಲ್ಲ, ನಡೆಯಕ್ಕೆ ಆಗದೆ ಇರೋರು ಇರ್ಬಹುದು, ವಯಸ್ಸಾದವ್ರು ಇರ್ಬೋದು, ಅವ್ರಗಳಿಗೂ ಕೂಡ ಏನಾರ ಕೆಲಸ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಕೆಲಸ ಕೊಡೋಕೆ ಉದ್ದೇಶದಿಂದ ಅವ್ರಿಗೆ ಕುಂತ್ಕೊಂಡು ಗಾಣ ತಳ್ಳುವಂತ ವ್ಯವಸ್ಥೆ ಕೂಡ ಮಾಡಿದೀವಿ ನಾವು ಇಲ್ಲಿ. ಇದು ಬಂದಿದೆ, ಮೇಡಮ್ ಅವ್ರನ್ನ ಕೂರಿಸ್ತೀನಿ ನೋಡಿ. ಇವಾಗ ಮೇಡಮ್ ಅವ್ರು ಕೂರ್ತಾರೆ. ಫುಟ್ ರೆಸ್ಟ್ ತಗೊಂಡ ಇಲ್ಲ, ಕುಂದ್ಗಳಿ ಆಯ್ತಾ. ನೋಡಿ, ಮೇಡಮ್ ಅವ್ರಿಗೆ ಕುಂತಿದ್ದಾರೆ ನೋಡಿ. ನೋಡಿ, ಮೇಡಮ್ ಅವರು ಕೂಡ ಅವ್ರಿಗೇನೂ ಗೊತ್ತಿಲ್ಲ, ಬಟ್ ಏನಂದ್ರೆ ಗಾಣ ಅಂದ್ರೆ ಗಾಣದಲ್ಲಿ ಈಗ ತಳ್ಬೇಕು, ಅವರು ವ್ಯವಸ್ಥೆ ಮಾಡಕ್ ನಾವಿರ್ತೀವಿ. ಅವನೇನಂದ್ರೆ ಈಗ ವಯಸ್ಸಾದಂಥವ್ರು ಕೂಡ ಅವ್ರಿಗೊಂದು ಜೀವನವನ್ನು ಕೊಡಬೇಕು, ಅವ್ರಿಗೂ ಒಂದು ಕೆಲಸ ಕೊಡಬೇಕು. ಒಂದು ಜೀವನ ಅನ್ನೋದಕ್ಕಿಂತ ಅವ್ರಿಗೊಂದು ಏನಂತಾರಲ್ಲ, ದುಡಿದು ತಿನ್ನುವಂತ ಒಂದು ಅವಕಾಶ ಈಗ ಆತರ ವ್ಯವಸ್ಥೆ ಅಂದ್ರೆ ದುರ್ಬಲ ಆಗಿರೋರು ಕೂಡ ಅವ್ರಿಗೂ ಒಂದು ಕೆಲಸ ಕೊಡುವಂತ ಉದ್ದೇಶದಿಂದ ಇದೊಂದು ಮಾಡಿದೀವಿ. ಇದು ನಾವು ವಿಶೇಷವಾಗಿ ಮಾಡಿರುವಂತದ್ದು. ಸೊ ಖಂಡಿತ ಚೆನ್ನಾಗಿದೆ. ಅಂದ್ರೆ ಈಗ ಸ್ವಲ್ಪ ಏಜ್ ಆಗಿರೋರಾಗಿರ್ಬೋದು, ಸೊ ಯಾರಾದ್ರೂ ಕೆಲಸ ಕೇಳ್ಕೊಂಡು ಬಂದಾಗ ಅಟ್ಲೀಸ್ಟ್ ಅವ್ರು ಕೂತ್ಕೊಂಡು ಮಾಡೋದಕ್ಕೆ ವ್ಯವಸ್ಥೆ ಅಷ್ಟೇ. ಸೊ ಇದೊಂದು ಚೆನ್ನಾಗಿದೆ. ಚೆನ್ನಾಗಿ ಓಡಾಡ್ಕೊಂಡು ಕಂಫರ್ಟಬಲ್ ಆಗಿ ಮಾಡೋರ್ಗೆ ಏನು ಅವಶ್ಯಕತೆ ಇರಲ್ಲ. ನಾವು ಯೂಸ್ ಮಾಡಲ್ಲ ಅದನ್ನ ಕಾಮನ್ ಆಗಿ. ನೋಡಿ, ಇವಾಗ ಹಸುಗೆ ಬೆದರಿಸೋದು, ಹಿಂದ್ಗಡೆ ಒಬ್ರು ಅದನ್ನ ಕಮೆಂಡ್ ಹಿಂದ್ಗಡೆ ಅದಕ್ಕೊಂದು ಕಮೆಂಡಿಂಗ್ ಕೊಡೋದು ಏನೋ ವ್ಯವಸ್ಥೆ ಇರಲ್ಲ. ಗಾಣ ಹೊಡಿಯೋನು ಕೂಡ ಅವ್ನಿಗೆ ಜಸ್ಟ್ ಅದಕ್ಕೆ 1-2 ಕಮೆಂಟ್ ಕೊಟ್ರೆ ಸಾಕು, ನಿಲ್ಲು ಹೋಗು ಅಂದ್ರೆ ಹೋಗ್ತವೆ. ಬಾ ನೋಡಿ, ಇದು ಯಾಕೆಂದ್ರೆ ಅವು ನಮ್ ಜೊತೆ ಒಂದಾಗಿದಾವೆ. ಅಂದ್ರೆ ಇಲ್ಲಿ ಒಂದು ಒಳ್ಳೆ ಕೆಲಸ ನಡೀಬೇಕು ಅಂದ್ರೆ ಎಲ್ಲರೂ ನಾನಾರು ಜನದ ಏನಂತಾರಲ್ಲ, ಇನ್ಫ್ಲೂಯೆನ್ಸ್ ಮೀನ್ಸ್ ಎಲ್ಲರದು ಒಂದು ಒಗ್ಗೂಡಿ ಕೆಲಸ ಮಾಡಬೇಕಾಗುತ್ತೆ.
ಅದ್ರಾಗ ನನ್ನ ಎತ್ತುಗಳು ಬಹಳ ವಿಶೇಷವಾದ ಸ್ಥಾನದಲ್ಲಿ ನಿಲ್ತವೆ. ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಎತ್ತುಗಳಿಗೆ ಹಿಂಸೆ ಕೊಡ್ತಿದ್ದೀರಾ, ಏನೇನೋ ನಾನು ಲಾಸ್ಟ್ ವಿಡಿಯೋದೆಲ್ಲ ನೋಡಿದೆ. ಸ್ನೇಹಿತರೆ, ಈ ವಿಷಯ ನಾನು ಹೇಳಲೇಬೇಕು. ಯಾಕೆಂದ್ರೆ ಎತ್ತುಗಳಿಗೆ ಯಾರು ಹಿಂಸೆಯನ್ನು ಕೊಡ್ತಾ ಇಲ್ಲ. ದೇವರ ಸೃಷ್ಟಿಲಿ ಪ್ರತಿಯೊಂದಕ್ಕೂ ಅದರದೇ ಆದಂತ ಕಾಯಕ ಕೆಲಸಗಳನ್ನ ಇದೆ. ಈಗ ನಾವು ಮನುಷ್ಯ ಆದವನು ಎಷ್ಟು ಹಾರ್ಸ್ ಪವರ್ ಅಂದ್ರೆ ಅವನು ಎಷ್ಟು ಪವರಲ್ಲಿ ಎಫಿಷಿಯನ್ಸಿಲಿ ಕೆಲಸ ಮಾಡ್ಬೋದು ಅಷ್ಟೇ ಮಾಡೋಕ್ಕಾಗೋದು. ಇವಾಗ ಕುದುರೆನ ನಾವು ಆಗಿನ ಕಾಲದಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೋ. ಇವಾಗ ಮೆಷಿನರಿ ಅಪ್ಡೇಷನ್ ವರ್ಷದಲ್ಲಿ ಮೆಷಿನರಿ ಬಂದಿದೆ. ಹಂಗನ್ಬಿಟ್ಟು ಕುದುರೆಗೆ ಹಿಂಸೆ ಅಂತ ಅಲ್ಲ. ಎತ್ತುಗಳು ನಮ್ಮ ಏನಂತಾರೆ, ಭಾರತ ಬಂದು ರೈತರ ಬೆನ್ನೆಲುಬು, ಭಾರತದ ಬೆನ್ನೆಲುಬೆ ರೈತರು ಅಂತ ಹೇಳ್ತಾರೆ. ರೈತ ಎತ್ತುಗಳು, ಹಸುಗಳು ನಮ್ಮ ಇವುಗಳು ಇಲ್ದೇನೆ ಯಾವ ವ್ಯವಸಾಯನೂ ಮಾಡ್ತಾ ಇಲ್ಲ. ಅಂತಾರಲ್ಲ, ಈ ಹಸುಗಳು ರೈತರುಗಳಿಗೆ, ಅದು ರೈತರುಗಳು ಹಸುಗಳಿಲ್ಲ ಅಂದ್ರೆ ರೈತರೇ ಇಲ್ಲ. ಪ್ರತಿಯೊಂದು ಮನೆಯಲ್ಲೂ ನೋಡಿ, ಪ್ರತಿಯೊಂದು ಮನೆಯಲ್ಲೂ ಹಸುಗಳಿಲ್ಲ ಅಂದ್ರೆ ಮನೆ ಮುಂದೆ ಎಷ್ಟು ಜೊತೆ ಎತ್ತಿದೆ ಅನ್ನೋದ್ರ ಮೇಲೆ ಅವನು ಎಷ್ಟು ಶ್ರೀಮಂತ ಅಂತ ನೋಡ್ತಾ ಇದ್ರಂತೆ ಹಳೆ ಕಾಲದಲ್ಲಿ. ಸೊ ಇವತ್ತು ಎತ್ತುಗಳೇ ಇಲ್ಲ. ಕಾರಣ ಏನು ಅಂದ್ರೆ ಅಪ್ಗ್ರೇಡೆಡ್ ವರ್ಷನ್ ಅಂದ್ರೆ ಟ್ರ್ಯಾಕ್ಟರ್ ಬರಲಾಗಿ. ಟ್ರ್ಯಾಕ್ಟರ್ ಇಲ್ಲ ಅಂದ್ರೆ ಎಲ್ಲರ ಮನೇಲಿ ಎತ್ತಿ ವ್ಯವಸಾಯ ಮಾಡ್ಲೇಬೇಕಲ್ವಾ. ಹಂಗನ್ಬಿಟ್ಟು ಎತ್ತುಗಳಿಗೆ ಹಿಂಸೆ ಅಂತ ಅಲ್ಲ. ಅದು ಪ್ರತಿಯೊಂದಕ್ಕೂ ಅದರದೇ ಅಂತ ವ್ಯವಸ್ಥೆ ಅಂದ್ರೆ ಏನಂದ್ರೆ ನಾಗರಿಕತೆಯಲ್ಲಿ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರ್ತವೆ. ಇವಾಗ ಏನು ಅಂದ್ರೆ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿಲಿ ಆಗ್ಲಾಗೆ ಈಗ ನೂರಾರು ಆರೋಗ್ಯ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿರೋದು. ಸೊ ಎತ್ತುಗಳಿಗೆ ಏನು ಹಿಂಸೆ ಕೊಡಲ್ಲ. ನಾವು ಅವನು ದುಡಿತಾ ಇದ್ದಾನೆ, ಅವ್ನು ತಿಂತಾ ಇದ್ದಾನೆ, ಅವ್ನು ಎಷ್ಟು ಕಂಫರ್ಟಬಲ್ ಆಗಿ ನೋಡ್ಕೋಬೇಕು ನಮಗ್ ಗೊತ್ತಿದೆ. ಅವ್ನ ಎಷ್ಟು ನೀಟಾಗಿ ನೋಡ್ಕೋಬೇಕು ನಾವು ನೋಡ್ಕೊಳ್ತಾ ಇದೀವಿ. ಹಂಗನ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿ ಎತ್ತುಗಳಿಗೆ ಹಿಂಸೆ ಅಂತ ಎಲ್ಲೋ ಕುಂತ್ಕೊಂಡು ಅವ್ನು ಕಮೆಂಟ್ ಕೊಡೋದಲ್ಲ. ಅವುಗಳು ಪ್ರಾಣಿಗಳು, ಅವನು ನೋಡ್ಕೊಳ್ಬೇಕು, ಅವುಗಳನ್ನೂ ನೋಡ್ಕೋಬೇಕು. ಅವನನ್ಬಿಟ್ಟು ಅದನ್ನ ಸುಮ್ಮನೆ ಮನೇಲಿ ಗಂಡು ಮಗ ಅಂತ ಮುದ್ದಾಗಿ ಸಾಕಿರೋ ಮಗ ವಯಸ್ಸಿಗೆ ಬಂದ್ಮೇಲೆ ದುಡ್ದಿಲ್ಲ ಅಂದ್ರೆ ಅವನಿಗೆ ಊಟ ಹಾಕಲ್ಲ. ಅಂತದ್ರಲ್ಲಿ ಪ್ರಾಣಿಗಳನ್ನ ಯಾರು ಫ್ರೀಯಾಗಿ ನೋಡ್ಕೊಳ್ಳಲ್ಲ. ಹಂಗನ್ಬಿಟ್ಟು ಅದನ್ನ ಫ್ರೀಯಾಗಿ ರೋಡಲ್ಲಿ ಬಿಟ್ಟರು ಯಾರು ಊಟ ಹಾಕಲ್ಲ. ಸೊ ಅದು ಮರ್ಯಾದೆಯಿಂದ ಬಹಳ ಪ್ರೌಡ್ ಆಗಿ ನಮ್ಮ ಹತ್ರ ಇದಾವೆ. ಅದರದೇ ಆದಂತ ಆಹಾರ ಪದ್ಧತಿಲಿ ಅದು ಆರಾಮಾಗಿ ಕಂಫರ್ಟಬಲ್ ಆಗಿ ನಮ್ಮ ಜೊತೆಲಿ ನಾವು ದುಡಿತಾ ಇದೀವಿ. ಅದಲ್ಲ, ನಾವು ಅವ್ರ ಜೊತೆ ದುಡಿತಾ ಇದೀವಿ. ಹಂಗನ್ಬಿಟ್ಟು ನಾವು ದುಡಿಯೋದು ನಿಲ್ಸ್ಬಿಟ್ಟು ಮನೇಲಿ ಕೂರಕ್ಕಾಗಲ್ಲ ಸ್ನೇಹಿತರೆ. ದಯವಿಟ್ಟು ಒಂದು ಏನಂತಾರಲ್ಲ, ಸಾಂಪ್ರದಾಯಿಕ ಪದ್ಧತಿಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಇವೆಲ್ಲ ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡ್ಲೇಬೇಕಾದಂತ ಪದ್ಧತಿಗಳು, ಅವುಗಳು ಉಳಿಸ್ಕೋಬೇಕು. ಅವು ಸಂತತಿನೂ ನಾವು ಹಾಳು ಮಾಡೋಕ್ಕಾಗಲ್ಲ ಅಲ್ವಾ. ಹಳ್ಳಿಕಾರ ಅನ್ನೋದು ಇವಾಗ ಹಳ್ಳಿಕಾರ ಅಂತ ಹೇಳ್ತಿದ್ರೆ ನಾವು ನಾಟಿ ಹಸು ಅಂತ ಹೇಳ್ತೀವಿ ಇಲ್ಲಿ. ಸೊ ಅವುಗಳನ್ನು ಉಳಿಸ್ಕೋಬೇಕು. ಇವಾಗ ನೋಡಿ ನಮ್ಮ ಹತ್ರ 2 ಇದಾವೆ, ಮುಂದಿನ ಇನ್ನೊಂದು ಜೊತೆ ತರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಅಂದ್ರೆ ಅವ್ನು ನಮ್ಮ ಜೊತೆಲಿ ಅವುಗಳು ಉಪಯೋಗ ಇದ್ರೆ ಒಂದು ಹೇಳ್ತೀನಿ ಕೇಳಿ, ಉಪಯೋಗ ಇಲ್ಲ ಅಂದ್ರೆ ಯಾರನ್ನೂ ಮಾತಾಡ್ಸಲ್ಲ, ಯಾರ ಹತ್ರಕ್ಕೆ ಯಾರೂ ಬರಲ್ಲ, ಯಾರನ್ನೂ ಇಟ್ಕೊಳ್ಳಲ್ಲ. ಸುಮ್ಮನೆ ಸಿಂಪಲ್ ಆಗಿ ಕಮೆಂಟ್ಸ್ ಮಾಡೋಕೆ ಎಲ್ಲರಿಗೂ ಬರುತ್ತೆ. ಸೊ ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಒಂದು ಒಳ್ಳೆ ವ್ಯವಸ್ಥೆಗೆ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿ. ಇವಾಗ ನೋಡಿ, ಈ ವ್ಯವಸ್ಥೆಗೆ ನಾನು ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರು ನನಗೆ ಗೊತ್ತಿದೆ ಏನೇನು ಮಾಡ್ಬೋದು. ಈ ರೋಟ್ರಿ ಮಿಷಿನ್ ಎಲ್ಲ ನಾವೆಲ್ಲ ರೋಟ್ರಿ ಮಿಷಿನ್ಗಳನ್ನೆಲ್ಲ ಯಾವ ಥರ ರೊಟೇಟ್ ಮಾಡ್ಬೋದು, ಏನೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೋದು, ಅವೆಲ್ಲ ನಮಗೆ ಗೊತ್ತಿದೆ, ಇಲ್ಲ ಅಂತ ಅಲ್ಲ. ಸೊ ಅದೆಲ್ಲ ಸ್ಟಡಿ ಮಾಡಿ ಅದನ್ನೆಲ್ಲ ಇಂಜಿನಿಯರಿಂಗ್ ಸೇವೆ ಮಾಡಿ ನಾವು ಇಲ್ಲಿಗೆ ಬಂದಿರೋದು ಅಂದ್ರೆ ಅದ್ರಲ್ಲಿ ಒಂದು ಉದ್ದೇಶ ಇದೆ ಅಂತ. ಎತ್ತುಗಳಿಗೆ ಹಿಂಸೆ ಅನ್ನೋದೆಲ್ಲ ಅವೆಲ್ಲ ನಾವು ಒಪ್ಪಲ್ಲ. 1000 ಜನ 1000 ಕಮೆಂಟ್ ಮಾಡಿಸ್ಬೋದು, ಆ ಥರ ಮಾಡಬಾರ್ದು. ಒಂದು ಒಳ್ಳೆ ವ್ಯವಸ್ಥೆ ಇದೆ, ಉಪಯೋಗ ಮಾಡ್ಕೊಳ್ಳಿ. ಎತ್ತುಗಳು ಚೆನ್ನಾಗಿದ್ದಾವೆ, ಅವೇನು ಹೇಳಿಲ್ಲ ನನಗೆ ಹಿಂಸೆ ಅಂತ. ಸುಮ್ಮನೆ ಅನ್ನೆಸೆಸರಿ ಕಮೆಂಟ್ಸು ಸೋಷಿಯಲ್ ಮೀಡಿಯಾ ಇದೆ ಅಂತ ಕೊಡಬಾರ್ದು. ನಾವು ಅದಕ್ಕೆ ಏನು ಬೇಕೋ ಅದಕ್ಕೆ ಸುಸಜ್ಜಿತವಾಗಿ ನೋಡ್ಕೊಂಡು ಮನೇಲಿ ನಮ್ಮ ಮಕ್ಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀವಿ. ಅದು ನಮ್ಗೆ ಹೆಮ್ಮೆ ಇದೆ. ಯಾರೇನೇ ಹೇಳ್ಬೋದು, ನಾವು ನಮ್ದೇನಿದೆ, ನಮ್ಮ ಹಿರಿಕರು ಏನು ಫಾಲೋ ಮಾಡ್ತಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ನಾವೇನೇ ಓದಿರ್ಬೋದು, ನಾವೆಷ್ಟೇ ಬೆಳೆದು ಏನೇ ಮಾಡಿರ್ಬೋದು, ನಮ್ಮ ಹಿರಿಕರು ವ್ಯವಸ್ಥೆ ನಮ್ಗೆ ಇಷ್ಟ ಆಗಿದೆ, ಬಂದು ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದು ಒಳ್ಳೆಯ ವ್ಯವಸ್ಥೆ ಇದೆ, ಉಪಯೋಗ ಮಾಡ್ಕೊಳ್ಳಿ. ಸರ್, ನಿಮ್ಮಲ್ಲಿ ಯಾವ್ಯಾವ ರೀತಿಯಾದಂಥ ಎಣ್ಣೆ ಇದೆ ಸರ್? ಮೇಡಮ್, ನಮ್ಮಲ್ಲಿ ನಾವು 8-9 ಥರ ಎಣ್ಣೆ ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಹರಳೆಣ್ಣೆ, ಅಕ್ಸೆ ಎಣ್ಣೆ ಮತ್ತು ಕುಸುಬೆ ಎಣ್ಣೆ, 9 ಥರ ಎಣ್ಣೆ ಮಾಡ್ತಾ ಇದ್ದೀವಿ. ಫೆಮಿಲಿಯರ್ ಆಗಿ ನಾವು ಮಾಡುವಂಥ ರೆಗ್ಯುಲರ್ ಮೂವ್ಮೆಂಟ್ಸ್ ಇರುವಂಥದ್ದು ಕಡಲೆಕಾಯಿ, ಕೊಬ್ಬರಿ, ಸೂರ್ಯಕಾಂತಿ, ಹುಚ್ಚೆಳ್ಳು, ಇಷ್ಟು ಐಟಮ್ ರೆಗ್ಯುಲರ್ ಇದೆ. ಹರಳೆಣ್ಣೆ ರೆಗ್ಯುಲರ್ ಸಪ್ಲೈ ಇದೆ, ಅದು ಡೈಲಿ ಪ್ರೋಸೆಸ್ಸಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಉಳಿದದ್ದು ಆರ್ಡರ್ ಇತ್ತು, ಕೆಲವರು ಬೇಕೇ ಬೇಕು ಸರ್ ನಿಮ್ದು ಅಂತ ಹೇಳಿದವ್ರಿಗೆ ಮಾಡ್ಕೊಡ್ತೀರಾ ಖಂಡಿತ. ಈಗ ಆನ್ಲೈನ್ ಡೆಲಿವರಿ ಕೂಡ ಇದೆಯಾ? ಖಂಡಿತ. ನಮ್ಮಲ್ಲಿ ಕೊರಿಯರ್ ಸರ್ವಿಸ್, ಆನ್ಲೈನ್ ಡೆಲಿವರಿ ಅಂದ್ರೆ ನಾನು ಯಾವ್ದು ವೆಬ್ಸೈಟ್ ಮಾಡಿಲ್ಲ, ಏನೂ ಇಲ್ಲ. ಕೊರಿಯರ್ ಮಾಡ್ತೀರಾ? ಮುಂದಿನ ದಿನದಲ್ಲಿ ಮಾಡೋಣ ಅಂತ ಇದ್ದೀನಿ. ಸೊ ವೆಬ್ಸೈಟ್ಗಿಂತ ಹೆಚ್ಚಾಗಿ ಕ್ವಾಲಿಟಿ, ನನ್ನ ಅಜೆಂಡಾ ಏನು ಅಂದ್ರೆ ಮೇಯ್ನ್ ಆಗಿ ಕ್ವಾಲಿಟಿ ಕೊಡಬೇಕು, ಮನೆಗೆ ತಲುಪಿಸುವಂತ ಇರುವ ವ್ಯವಸ್ಥೆನೇ ಉಪಯೋಗ ಮಾಡ್ಕೋಬೇಕು. ವೆಬ್ಸೈಟು ಮಾಡೋಣ ಮುಂದಿನ ದಿನದಲ್ಲಿ, ಬಟ್ ಇವಾಗಿನ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ನನಗೆ ಏನಿದೆ ಸುಸಜ್ಜಿತ, ನನ್ನ ಮಾರ್ಕೆಟಿಂಗ್ ಅಂತ ಏನಿಲ್ಲ, ಕಂಫರ್ಟಬಲ್ ಆಗಿ ನಮ್ಗೆ ಆಗ್ತಾ ಇದೆ. ಸೊ ಯಾಕೆಂದ್ರೆ ನಾವು ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಏನು ಹೋಗ್ತಿದೆ, ಇಟ್ಸ್ ವೆರಿ ಕಂಫರ್ಟಬಲ್. ಇಲ್ಲಿ ಏನಂತ, ಇಲ್ಲೊಂದು ಗಾಣ ಇದೆ, ಅಲ್ಲೂ ಕೂಡ ಒಂದು ಗಾಣ ಇದೆ. ಸೊ ಬನ್ನಿ ಈಗ ಅಲ್ಲಿ ಹೋಗಿ ಮಾತಾಡ್ತಾ ಡಿಸ್ಕಸ್ ಮಾಡೋಣ ಗಾಣದ ಬಗ್ಗೆ. ನೋಡಿ, ಅದೊಂದು
ಅಲ್ಲೊಂದು ಗಾಣ ಆಯ್ತು, ಇವಾಗ ಇಲ್ಲೊಂದು ಗಾಣ ಓಡ್ತಾ ಇದೆ, 2 ಗಾಣ ಇದೆ ನಮ್ಮಲ್ಲಿ. ಇದ್ರಲ್ಲೂ ಕೂಡ ಇವತ್ತು ಕೊಬ್ಬರಿನೇ ಹಾಕಿದೀವಿ. ಸೊ ಸೇಮೆ ಹಾಕಿದೀವಿ. ಕಡಲೆಕಾಯಿ ನೆನ್ನೆ ಎಲ್ಲ ಕಡಲೆಕಾಯಿ ತೆಗ್ದಿದೀವಿ ಎಣ್ಣೆನ, ಇವತ್ತು ಕೊಬ್ಬರಿ ಎಣ್ಣೆ ತೆಗಿತಾ ಇದೀವಿ. ಸೊ ಇದು ಕೂಡ ನೀವು ನೋಡ್ಬೋದು ಇಲ್ಲಿ ಕೊಬ್ಬರಿ ಅದು ಆಲ್ಮೋಸ್ಟ್ ಅದೊಂದು ಸ್ಟೇಜ್ ಅಲ್ಲಿ ಇದೆ. ಇವಾಗ ಇದೊಂದು ಸ್ಟೇಜ್ ಇವಾಗ ಸ್ಟಾರ್ಟ್ ಮಾಡಿದೀವಿ, ಇದೊಂದು ಸ್ಟೇಜ್ ಅಲ್ಲಿ ಇದೆ. ನಿಮ್ಗೆ ನೀವು ಕೊಬ್ಬರಿ ನೋಡ್ಬೋದು ಯಾವ ತರ ಇರುತ್ತೆ ನಾವು ಉಪಯೋಗಿಸುವಂತ ಕೊಬ್ಬರಿ. ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದು? ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅಂದ್ರೆ 2 ರಿಂದ 2.5 ಗಂಟೆ ಬೇಕು. 2.5 ಗಂಟೆ ಬೇಕಾಗುತ್ತೆ. 2.5 ಗಂಟೆ ಬೇಕಾಗುತ್ತೆ. ಸೊ ನೀವು ಮಷಿನ್ ಆದ್ರೆ ಹಾಫ್ ಅನ್ ಅವರ್ಲೆಲ್ಲ ಮುಗಿಸ್ತಾರೆ, ಬಟ್ ನಾವು 2.5 ಗಂಟೆ ಆಗುತ್ತೆ. ಆಮೇಲೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಏನು ಅಂದ್ರೆ, ನಮ್ಮ ರೈತರಿಗೋಸ್ಕರ ನಾವು ಕೊಬ್ಬರಿನ ನಾವು ಲೇಬರ್ ಚಾರ್ಜ್ ಅಲ್ಲಿ ಆಡಿಸ್ಕೊಳ್ಳೋಕೆ ಒಂದು ವಿಶೇಷವಾಗಿ ಅದೊಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಸೊ ಕಾಮನ್ ಆಗಿ ಗಾಣದಲ್ಲಿ ಲೇಬರ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಕಷ್ಟ ಇದೆ. ಸೊ ಕೊಬ್ಬರಿ ಒಂದು ಮಾಡ್ಕೊಡ್ತಿದ್ದೀವಿ. ಉದ್ದೇಶ ಏನು ಅಂದ್ರೆ ರೈತರನ್ನು ಕೂಡ ಗಾಣದ ಎಣ್ಣೆ ತಿನ್ಲಿ ಅಂತ. ಸೊ ಗಾಣದ ರೇಟು ತುಂಬಾ ದುಬಾರಿ ಇರೋದ್ರಿಂದ ರೈತರು ತಿನ್ನಕ್ಕಾಗಲ್ಲ. ಸೊ ನನ್ನ ಲೋಕಲ್ ಅಲ್ಲಿ ರೈತರುಗಳಿಗೆಲ್ಲ ಅಪ್ರೋಚ್ ಮಾಡ್ತಾ ಇದ್ದೀನಿ. ಸೊ ಯಾರೇ ರೈತರು ಇರ್ಬೋದು, ಮಾಡಿಸ್ಕೋಬೇಕು ಅಂದ್ರೆ ನಂದು ಆಕ್ಚುಲಿ ನನ್ನ ಇಲ್ಲಿಗೆ ಬಂದ್ರೆ, ನನ್ನ ಯೂನಿಟ್ಗೆ ಬಂದ್ರೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ನಾವು ಮಾಡ್ಕೊಡ್ತಾ ಇದೀವಿ. ಇದು ಆಲ್ರೆಡಿ ಚಾಲನೆಯಲ್ಲಿದೆ. ಮುಂದಿನ ದಿನದಲ್ಲಿ ಎಲ್ಲ ಪ್ರತಿಯೊಬ್ಬರು ರೈತರುಗಳು ಕೊಬ್ಬರಿ ಬೆಳೆದವರು ಬಂದು ಕೊಬ್ಬರಿ ಎಣ್ಣೆ ತಿನ್ನಬೇಕು, ಆ ಅಭಿಯಾನನ ಅಂದ್ರೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ನಮ್ದು ಮುಂದಿನ ಉದ್ದೇಶ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಜನಗಳು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಎಷ್ಟು ಕೆಜಿ ಹಾಕ್ಬೋದು ಸರ್? ಈಗ ಈ ಒಳ್ಳೆಗೆ 15 kg ಹಾಕಿದೀವಿ. ಒಂದು ಟೈಮ್ಗೆ 15 kg ಹಾಕ್ಬೋದು. ರೈತರುಗಳಿಗೆ ಒಂದು ಸಣ್ಣ ಇನ್ಫಾರ್ಮೇಶನ್, ಕೊಬ್ಬರಿ ತೇವಾಂಶ ಇರಬಾರ್ದು. ಕೊಬ್ಬರಿ ಯಾವುದೇ ರೆಗ್ಯುಲರ್ ಆಗಿ ಎಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಕೊಬ್ಬರಿ ಇರೋದು ಒಂದು ದಪ್ಪ ಕೊಬ್ಬರಿ ಇದೆ 4 ಪೀಸು, ಸಣ್ಣ ಕೊಬ್ಬರಿ ಇದ್ರೆ ಒಂದು 2 ರಿಂದ 3 ಪೀಸ್ ಮಾಡಿ ಕೊಬ್ಬರಿ ಕಂಪ್ಲೀಟ್ ಕೊಬ್ಬರಿ ಆಗಿರುವಂಥ ಕೊಬ್ಬರಿನ ಒಡೆದ ನಂತರ ನಿಮ್ಗೆ ಏನಾದ್ರು ತೇವಾಂಶ ಅಂದರೆ ಒಂದು ದಿನ ಬಿಸಿಲಲ್ಲಿ ಹಾಕೊಂಡು ನಮಗೆ 15 kg ತಂದರೆ ನಾವಿಲ್ಲಿ ಮಾಡಿಕೊಡ್ತೀವಿ. ನಿಮಗೆ ಬೆಲೆ ಬಗ್ಗೆ ನಾನು ವಿಡಿಯೋದಲ್ಲಿ ಎಲ್ಲೂ ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ಬೆಲೆ ಏನಿದ್ರು ನೀವು ಇಲ್ಲಿ ಬಂದೇ ಇಲ್ಲೇ ಮಾತಾಡಬೇಕಾಗುತ್ತೆ. ಯಾಕೆಂದರೆ ನೀವು ಬೆಲೆ ಅಂದ ತಕ್ಷಣ ಜನ ಅಲ್ಲೇ ಸ್ಟಾಪ್ ಆಗ್ತಾರೆ. ಆ್ಯಕ್ಚುಲಿ ಬೆಲೆ ಆಮೇಲೆ ಮಾತಾಡೋಣ, ಇಲ್ಲಿಗೆ ಬಂದಮೇಲೆ ಒಂದು ವ್ಯವಸ್ಥೆ ನೋಡಿ ಮೊದಲು, ಆಮೇಲೆ ಉಳಿದಿದ್ದಲ್ಲಿ ಬೆಲೆ ಗಿಲೆ ಬಗ್ಗೆ ಮಾತಾಡೋಣ. ಯಾಕೆಂದರೆ ವಿಡಿಯೋದಲ್ಲೆಲ್ಲ ಬೆಲೆ ಹೇಳೋದು ಅಷ್ಟು, ಯಾಕೆಂದರೆ ಇಸ್ ನಾಟ್ ಎ ಫುಲ್ ಪಾಯಿಂಟ್ ಆಫ್ ಬಿಸ್ನೆಸ್, ಇದೆ ಬಿಸ್ನೆಸ್ ಕಮ್ ಸರ್ವಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇಲ್ಲಿ ವ್ಯವಸ್ಥೆ ನೋಡಿ, ಆಮೇಲೆ ಮುಂದಿನ ದಿನದಲ್ಲಿ ನೋಡೋಣ ಅದು ಏನೋ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ರೈತರುಗಳು ಈ ವ್ಯವಸ್ಥೆನ ಉಪಯೋಗ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ. ಸೊ 2 ಗಾಣನೂ ಕೂಡ ರನ್ ಆಗ್ತಾ ಇರುತ್ತೆ ಡೈಲಿ. ಸರ್ ಹೇಳಿದ್ರಲ್ಲ, ಸೊ ಅಷ್ಟು ವೆರೈಟಿ ಎಣ್ಣೆಗಳು ಕೂಡ ಈ ಒಂದು ಗಾಣದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅಂತಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ. ಸೊ ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು, ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಡ್ತಾರೆ. ಆದಷ್ಟು ಗಾಣದ ಎಣ್ಣೆಗಳನ್ನು ಉಪಯೋಗಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಕಾಯಿಲೆಗಳಿಗೆ ಮುಖ್ಯ ಕಾರಣನೇ ಈ ಒಂದು ರಿಫೈನ್ಡ್ ಆಯಿಲ್ಗಳು. ಆದಷ್ಟು ಈ ಒಂದು ರಿಫೈನ್ಡ್ ಆಯಿಲ್ಗಳನ್ನ ಸ್ಟಾಪ್ ಮಾಡಿ ಗಾಣದ ಎಣ್ಣೆಗಳನ್ನು ಬಳಸಿ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನೇನಾದ್ರು ಹೇಳ್ತೀರಾ ಎಣ್ಣೆ ಬಗ್ಗೆ? ಎಣ್ಣೆ ಬಗ್ಗೆ ಅಂದರೆ ನಿಮಗೆ ಸೊ ಇವಾಗ ಇಲ್ಲಿ ನಾನು ಹೇಳೋದೇನು ಅಂದರೆ, ಗಾಣದ ಎಣ್ಣೆನೇ ಯಾಕೆ ತಿನ್ಬೇಕು ಅನ್ನೋದಕ್ಕೆ ಒಂದು ಸಣ್ಣದೊಂದು ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಗಾಣದ ಎಣ್ಣೆನೇ ಯಾಕೆ ತಿನ್ಬೇಕು ಅಂದ್ರೆ, ಈಗ ಏನಾಗುತ್ತೆ ಇದ್ರ ಕಲ್ಲು, ಇದು ಕಲ್ಲು ಮತ್ತೆ ಇದು ಮರ. ಸೊ ಓಕೆ, ನಾವು ಯೂಸ್ ಮಾಡ್ತಿರೋದು ಎತ್ತಿ ಯೂಸ್ ಮಾಡ್ತಾ ಇದೀವಿ. ಸೊ ಮ್ಯಾನ್ಯಲ್ ಆಗಿ ಅದ್ರ ಹಾರ್ಸ್ ಪವರ್ ಅಲ್ಲಿ ನಿಧಾನವಾಗಿ ವೆರಿ ಸ್ಲೋ ಮೋಷನ್ ಅಲ್ಲಿ ರನ್ ಆಗ್ತಾ ಇರ್ತದೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಗಾಣದ ಎಣ್ಣೆ ಯಾಕೆ ವಿಶೇಷ ಅಂತ ಹೇಳ್ತೀನಿ ಅಂದ್ರೆ, ಈ ಸಂದರ್ಭದಲ್ಲಿ ಗಾಣದ ಎಣ್ಣೆ ಬಂದು ಆಂಬಿಯಂಟ್ ಟೆಂಪರೇಚರಲ್ಲಿ ತೆಗೆಯುವಂಥ ಒಂದು ಎಣ್ಣೆ ತೆಗೆಯುವಂಥ ಪದ್ಧತಿ. ಸೊ ಗಾಣದ ಎಣ್ಣೆ ನೀವು ಹೇಳ್ಬೋದು ಬೇರೆದು ಎಲ್ಲ ಕೋಲ್ಡ್ ಪ್ರೆಸ್ಡ್ ಅಂತ. ಮೆಷಿನರಿ ಅಂದಮೇಲೆ ಅದಕ್ಕೊಂದು ಫ್ರಿಕ್ಷನ್ ಇದ್ದೇ ಇರುತ್ತೆ ಮೆಷಿನರಿ ಅಂದಮೇಲೆ. ಸೊ ಅದರಲ್ಲಿ ಪಾಯಿಂಟ್ ಆಫ್ ಅಂದರೆ ಟೆಂಪ್ರೇಚರ್ ರೈಸ್ ಆಗೇ ಆಗುತ್ತೆ. ಸೊ ನಾವೇನು ಗಾಣದ ಬಗ್ಗೆ ಮಾತಾಡೋಣ, ಬೇರೆದ್ರ ಬಗ್ಗೆ ನಾವು ಮಾತಾಡೋದು ಅಷ್ಟು ಒಳ್ಳೇದಲ್ಲ. ಸೊ ಗಾಣದ ಬಗ್ಗೆ ಮಾತಾಡ್ತೀನಿ. ನಮ್ಮ ಗಾಣದ ವಿಶೇಷತೆ ಏನು ಅಂದರೆ, ಇದು ಸ್ವಾಭಾವಿಕ ತಾಪಮಾನದಲ್ಲಿ ನಾವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅಂದರೆ ಆಂಬಿಯಂಟ್ ಟೆಂಪ್ರೇಚರಲ್ಲಿ ವಿ ಆರ್ ಎಕ್ಸ್ಟ್ರಾಕ್ಟ್ ಆಯಿಲ್. ಸೊ ಏನಕ್ಕೆ ಆಂಬಿಯಂಟ್ ಟೆಂಪ್ರೇಚರ್ ಎಕ್ಸ್ಟ್ರಾಕ್ಟ್ ಮಾಡೋದು ಆಯಿಲಿಂದು ವಿಶೇಷತೆ ಏನು ಅಂದರೆ, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದದು ಅಂತ ಹೇಳಿದ್ರೆ, ನಮ್ಮ ದೇಹನೂ ಕೂಡ ಏನಂತ ಫಂಕ್ಷನ್ ಆಗೋದು ಆಂಬಿಯಂಟ್ ಟೆಂಪ್ರೇಚರಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಆಂಬಿಯಂಟ್ ಟೆಂಪ್ರೇಚರಲ್ಲಿ ನಮ್ಮ ಬಾಡಿ ಫಂಕ್ಷನ್ ಆಗ್ತಾ ಇರೋದ್ರಿಂದ ನಾವು ಆಂಬಿಯಂಟ್ ಟೆಂಪ್ರೇಚರ್ ಸ್ವಾಭಾವಿಕ ತಾಪಮಾನದಲ್ಲಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಆ ಎಣ್ಣೆಯಲ್ಲಿ ನಮಗೆ ಯಾವುದೇ ಥರದ ಏನಂತಾರೆ LDL ಕೊಲೆಸ್ಟ್ರಾಲ್ ಬರೋಲ್ಲ ಯಾವುದರಲ್ಲಿ ಎಣ್ಣೆಯಲ್ಲಿ. ಸೊ ಈ ಎಣ್ಣೆಯಲ್ಲಿ ಇಲ್ಲಿ ಬಂದಂಥ ಕೊಬ್ಬು, ಎಣ್ಣೆ ಆದಮೇಲೆ ಇನ್ನೊಂದು ವಿಶೇಷ ಹೇಳ್ತೀನಿ ಮೇಡಮ್, ಕೊಬ್ಬು ಎಲ್ಲ ಎಣ್ಣೆಲ್ಲೂ ಕೊಬ್ಬಿದ್ದೇ ಇರ್ತದೆ. ಆ ಕೊಬ್ಬು ಯಾವುದು ಅನ್ನೋದು ತುಂಬ ವಿಶೇಷ. ಇಲ್ಲಿ 2 ಥರ ಕೊಬ್ಬು ಬರುತ್ತೆ, ಒಂದು HDL ಇನ್ನೊಂದು LDL. ಸೊ ನಮ್ಮ ಗಾಣದ ಪದ್ಧತಿಯಲ್ಲಿ ತೆಗೆದ್ರೆ ಮಾತ್ರ ನಿಮಗೆ HDL ಕೊಲೆಸ್ಟ್ರಾಲ್ ಬರುವಂಥದ್ದು. ಅಂದ್ರೆ ಒಳ್ಳೆ ಫ್ಯಾಟ್ ಬೇಕಾಗುತ್ತೆ. ಫ್ಯಾಟ್ ಯಾಕೆ ಅಂತಾನೆ ಕೇಳ್ಬೋದು, ತುಂಬಾ ಜನ ಗೊತ್ತಿಲ್ಲ. ಫ್ಯಾಟ್ ಅಂದ್ರೆ ಫ್ಯಾಟ್ ಅಂತ. ಫ್ಯಾಟ್ ನಮ್ಮ ದೇಹದ ಎಲ್ಲ ಆರ್ಗನ್ಸ್ ಫಂಕ್ಷನ್ ಆಗೋದು ಫ್ಯಾಟಿಂದ ಫಂಕ್ಷನ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಬ್ರೈನ್ 60% ಆಫ್ ಬ್ರೈನ್ ಫಂಕ್ಷನಿಂಗ್ ಫ್ರಮ್ ದಿ ಗುಡ್ ಫ್ಯಾಟ್.
ಆ ಫ್ಯಾಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ ತರ ಇದರಲ್ಲಿ ಎಣ್ಣೆನೂ ಕೂಡ ಬಹಳ ವಿಶೇಷವಾಗಿ ಅದ್ರ ಸ್ಥಾನ ಪಡ್ಕೊಳ್ತದೆ. ಎಣ್ಣೆಲಿ ನಮ್ಮ ಗಾಣದ ಎಣ್ಣೆಲೂ ಕೂಡ ನಿಮ್ಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ. ಗಾಣದ ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು. ಸೊ ದೇಸಿ ತುಪ್ಪ, ಇಲ್ಲೊಂದು ವಿಶೇಷವಾದ ಮಾತು, ಸಾವಯವ ಕೃಷಿಯಲ್ಲಿ ಬೆಳೆದಂತ ಪದಾರ್ಥಗಳು, ದೇಸಿ ಹಸುಗಳಲ್ಲಿ ಮಾಡಿದಂತ ಬೆಣ್ಣೆ ತುಪ್ಪಗಳು, ಗಾಣದ ಎಣ್ಣೆಯಲ್ಲಿ ತೆಗೆದಂತ ಎಣ್ಣೆಗಳು, ಇವೆಲ್ಲ ನಿಮ್ಗೆ ಏನಂತಾರಲ್ಲ, ನೀವು ಆದಷ್ಟು ನಿಮ್ಮ ಹಾಸ್ಪಿಟ್ಲಿಂದ ದೂರ ಇರೋಕ್ಕೆ ತುಂಬಾ ಪ್ರಯತ್ನ ಅಂದ್ರೆ ಇವೆಲ್ಲ ತುಂಬಾ ಸಹಾಯಕ ಆಗ್ತದೆ. ಸೊ ಏನು ಅಂದ್ರೆ ಹುಷಾರ್ ತಪ್ಪದ ಮೇಲೆ ಹಾಸ್ಪಿಟ್ಲಿಗೆ ಹೋಗಿ, ನಾವೇ ಹಾಸ್ಪಿಟ್ಲ್ ಕಡೆಗೆ ಮುಖ ಮಾಡಿ ನಡ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದೇಹದಲ್ಲಿ ಕರಗುವಂತ ಕೊಬ್ಬು ತಿಂದ್ರೆ ದೇಹದಲ್ಲಿ ಕಂಪ್ಲೀಟ್ ಆಗಿ ಕರಗಬೇಕದು. ಅದು ಕರಗದ ಅದರಲ್ಲಿರುವಂತ ನಿಮ್ಗೆ ಏನಿದೆ ಪ್ರೋಟೀನ್ಸ್ ಎಲ್ಲ ನಮಗೆ ಬ್ಲಡ್ ಕನೆಕ್ಟ್ ಆಗಿ ಅದು ನಮ್ಮ ದೇಹದ ಅಂಗಾಂಗಗಳಿಗೆ ಅದು ನಿಮಗೆ ಉಪಯೋಗಗಳು ಸಿಗ್ತವೆ ದೇಹಕ್ಕೆ ಒಳ್ಳೆ ರೀತಿಯಲ್ಲಿ. ಸೊ ದಯವಿಟ್ಟು ಈ ಸಂದರ್ಭದಲ್ಲಿ ಎತ್ತಿನ ಗಾಣ ಉಪಯೋಗಿಸೋದು ತುಂಬಾ ಒಳ್ಳೇದು. ಬನ್ನಿ, ವ್ಯವಸ್ಥೆ ಇದೆ. ಶಿವಜ್ಯೋತಿ ಎತ್ತಿನ ಗಾಣ ಇದು ಅಲ್ಗೂರಿಂದ 2 ಕಿಲೋಮೀಟರ್ ದೂರದಲ್ಲಿ ಮಳವಳ್ಳಿ ಕಡೆಗೆ ಹೋಗ್ಬೇಕಾದ್ರೆ ಸಿಗುತ್ತೆ ನಿಮಗೆ. ಒಂದು ಅರ್ಧ ಕಿಲೋಮೀಟ್ರು ಈ ಅಲೂರು ಕಡೆಗೆ ಆದಂಥ ಏನಾದ್ರು BWSSP ಕ್ವಾರ್ಟರ್ಸ್ ಇದೆ ಇಲ್ಲಿ. ಇಲ್ಲೊಂದು ನಮ್ಮ ಗಾಣದ ಹತ್ರ ಇನ್ನೊಂದು ವಿಶೇಷವಾದ ಜಾಗ ಅಂದರೆ BWSSP ಬೆಂಗಳೂರು 60% ವಾಟರ್ ಸಪ್ಲೈ ಬೋರ್ಡು ನಮ್ಮ ಊರಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳೋಕ್ಕೆ ನಾವು ಭಾಳ ಖುಷಿಯಾಗಿ ಹೇಳ್ಕೊಳ್ತೀವಿ. ಸೊ ನಾನು ಹೇಳೋದೇನು ಅಂದರೆ ಅದ್ರ ಹತ್ರನೇ ಬರುತ್ತೆ BWSSP ಲ್ಯಾಂಡ್ ಮಾರ್ಕ್ ನಮ್ಮದು. ಬನ್ನಿ, ಇಲ್ಲಿ ಶಿವಜ್ಯೋತಿ ಎತ್ತಿನ ಗಾಣ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದೆ. ಮುಂದೊಂದು ದಿನದಲ್ಲೂ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸೋಕ್ಕೆ ನಾವೆಲ್ಲ ನಿಂತು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎತ್ತಿನ ಗಾಣದ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಎಣ್ಣೆ ಬೇಕು ಅಂತಿದ್ರೆ, ಆರ್ಡರ್ ಮಾಡಬೇಕು ಅಂತಿದ್ರೆ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆರ್ಡರ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬಾಯ್.